ಎಷ್ಟೋ ಮನೆಗಳಲ್ಲಿ ಸಾವಿರಾರು ರೂಪಾಯಿ ಪ್ರೋಟೀನ್ ಪೌಡರ್ನ ತಂದು ಇಟ್ಟಿರ್ತಾರೆ. ಆದರೆ ಹಲಸಿನ ಹಣ್ಣನ್ನು ತಿಂದುಬಿಟ್ಟು ಅದರ ಬೀಜನ ಎಸಿತಾ ಇರ್ತಾರೆ. ಇನ್ನು ಮುಂದೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಹಲಸಿನ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇರುವಂಥ ಅಂಶಗಳಿದೆ. ಹಾಗೆ ಫೈಬರ್ ಅಂಶ ಕೂಡ ಇದೆ. ದೇಹಕ್ಕೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಈ ಹಲಸಿನ ಬೀಜದಲ್ಲಿ ಸಿಗುತ್ತೆ. ಇನ್ನು ಮುಂದೆ ನೀವು ಇದನ್ನು ಸ್ಟಾಕ್ ಮಾಡಿ ಸಂರಕ್ಷಣೆ ಮಾಡಿ ಇಟ್ಕೊಳ್ಳಿ. ಹಾಗೆ ಇದನ್ನು ಚಳಿಗಾಲದಲ್ಲಿ ನಿಯಮಿತವಾಗಿ ತಿಂತಾ ಬಂದರೆ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳನ್ನು ಈ ಹಲಸಿನ ಬೀಜ ನಮಗೆ ಕೊಡುತ್ತೆ. ಹಾಗೆಯೇ ಹಲಸಿನ ಬೀಜಗಳು ತುಂಬಾ ಒಳ್ಳೆಯದು ದೇಹಕ್ಕೆ. ಹಲಸಿನ ಬೀಜ ತಿನ್ನೋದ್ರಿಂದ ಎಷ್ಟೋ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆಯೇ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಚಳಿಗಾಲದಲ್ಲಿ ತಿನ್ನೋದ್ರಿಂದ ನಮ್ಮ ಡೈಜೆಷನ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇದನ್ನು ಸಾಂಬಾರು ಪದಾರ್ಥಗಳ ಜೊತೆ ಅಥವಾ ಅಜ್ವಾಯಿನ್ ಜೊತೆ ಇದನ್ನು ಸೇವನೆ ಮಾಡ್ಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಬೀಜನ ಎಸೆಯೋದಕ್ಕೆ ಹೋಗಬೇಡಿ. ಇದನ್ನು ಸ್ಟಾಕ್ ಮಾಡಿಟ್ಕೊಂಡು ನಿಯಮಿತವಾಗಿ ತಿಂತಾ ಬನ್ನಿ. ಇದನ್ನು ಅಜೀರ್ಣ ಸಮಸ್ಯೆ ಇರೋರು ಮತ್ತು ಜ್ವರದಿಂದ ಬಳಲ್ತಾ ಇರ್ತಾರೆ ನೋಡಿ, ಅವರು ಇದನ್ನು ತಿನ್ನೋದಕ್ಕೆ ಹೋಗಬೇಡಿ. ನಮಗೆಲ್ಲ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅನ್ನೋರು ಮಾತ್ರ ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದು